ಇದು ಫಸ್ಟ್ ವ್ಯೂ ಪಾಯಿಂಟ್ ಸ್ನೇಹಿತರೆ. ಓ ಮೈ ಗಾಡ್, ವಾಟ್ ಎ ಬ್ಯೂಟಿಫುಲ್. ಸಖತ್ತಾಗಿದೆ ಗುರು. ಬೆಂಕಿ ಬೆಂಕಿ ಮಾತ್ರ. ಅಲ್ಲಿ ಕಾಣ್ತಾ ಇರೋದು ಕಾಣಲ್ಲ, ಸೌಂಡ್ ಕೇಳ್ತಾ ಇರೋದು ವಾಟೆ ಹಳ್ಳ ಫಾಲ್ಸ್ ಅಂತ. ಸೊ ಇದು ಅಲ್ಲಿ ಕಾಣ್ತಾ ಇದೆ ಅನ್ಕೋತೀನಿ ನಿಮ್ಗೆ. ಅಗ್ನಾಶಿನಿ ನದಿ ಕಾಣ್ತಾ ಇದೆ ನಿಮ್ಗೆ. ಕರ್ನಾಟಕದ ಮೂಲೆ ಮೂಲೆಗೆ ಹೋಗಿ ಇಡೀ ಕರ್ನಾಟಕ ತೋರಿಸ್ತೀನಿ ಗುರು. ಸ್ನೇಹಿತರೆ, ಇವತ್ತು ಹೋಗುತ್ತಿರುವುದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಸಿದ್ದಾಪುರ ತಾಲೂಕಿನ ಭೀಮನ ಗುಡ್ಡಕ್ಕೆ. ಇದು ಶಿರ್ಸಿಯಿಂದ 28 ಕಿಲೋಮೀಟರ್ ಆದರೆ ಸಿದ್ದಾಪುರದಿಂದ 38 ಕಿಲೋಮೀಟರ್ ಇದೆ. ಬನ್ನಿ ಸ್ನೇಹಿತರೆ, ನೋಡೋಣ ಭೀಮನ ಗುಡ್ಡ ಹೇಗಿದೆ ಅಂತ. ಸ್ನೇಹಿತರೆ, ಫೈನಲ್ ಆಗಿ ನಾನು ಇಲ್ಲಿ ಭೀಮನ್ ಗುಡ್ಡ ಹತ್ರ ಬಂದಿದ್ದೀನಿ. ನೋಡ್ಬೋದು, ಇಲ್ಲಿ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿದೀವಿ. ಸೊ ಭೀಮನ್ ಗುಡ್ಡ ತಾಲೂಕು ಸಿದ್ದಾಪುರ, ಉತ್ತರ ಕನ್ನಡ ಜಿಲ್ಲೆ ಅಂತ ಇದೆ. ನೋಡೋಣ ಸ್ನೇಹಿತರೆ ಯಾವ ತರ ಇದೆ ಅಂತ. ಸಖತ್ತಾಗಿದೆ ಅಂತ ಹೇಳ್ತಾರೆ, ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ನಾವು ಹೋಗ್ಬಿಟ್ಟು ನೋಡೋಣ, ನಿಮ್ಗೆ ತೋರಿಸ್ತೀನಿ. ಸೊ ಗೈಸ್, ಇವಾಗ ಹೋಗೋಣ ಒಳಗಡೆ ಆಯ್ತಾ. ಇದು ಫಸ್ಟ್ ವ್ಯೂ ಪಾಯಿಂಟ್ ಆಯ್ತಾ. ಇಲ್ಲಿ ಬಂದ್ರೆ ಇದು ಫಸ್ಟ್ ವ್ಯೂ ಪಾಯಿಂಟ್, ಆ ಕಡೆ ಲಾಸ್ಟ್ 2ನೇ ವ್ಯೂ ಪಾಯಿಂಟ್ ಅಂದ್ರೆ ಅದು ಮೇನ್ ಆಗಿರುತ್ತೆ. ಇಲ್ಲಿ ಬನ್ನಿ ತೋರಿಸ್ತೀನಿ ಇಲ್ಲಿನ ವ್ಯೂ ಹೇಗಿದೆ ಅಂತ. ವಾಟ್ ಎ ಬ್ಯೂಟಿಫುಲ್ ಗುರು. ಅಲ್ಲಿಂದ ತೋರಿಸ್ತೀನಿ ಬನ್ನಿ. ಇದ್ರ ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ. ನೋಡ್ಬೋದು ಗಾಯ್ಸ್, ಸುಮಾರಿದೆ. ಯಾವ ತರ ಇದೆ ಗುರು ಗುಡ್ಡ ಅಂದ್ರೆ. ಈ ಗುಡ್ಡಕ್ಕೆ ಬರ್ಬೇಕು, ಭೀಮನ್ ಗುಡ್ಡಕ್ಕೆ. ಸಖತ್ತಾಗಿದೆ ಮಾತ್ರ. ಅದು ಫಸ್ಟ್ ವ್ಯೂ ಪಾಯಿಂಟ್. 2ನೇ ವ್ಯೂ ಪಾಯಿಂಟ್ ಮೇನ್ ವ್ಯೂ ಪಾಯಿಂಟ್ ಆಗಿರುತ್ತೆ. ಅದು ಅಲ್ಲಿ ಆ ತುದಿಗೆ ಹೋಗ್ಬೇಕು. ಕಾಣ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ನಿಮ್ಗೆ. ಆ ತುದಿ 2ನೇ ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಮಳೆ ಎಲ್ಲ ಬಂದ್ರೆ ಆರಾಮಾಗಿರ್ಬೋದು ಗುರು. ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ಎಲ್ಲ ಹಾಕಿರಿದೆ. ಅಲ್ಲಿ ಮೇಲ್ಗಡೆ ಏನಿಲ್ಲ, ಕ್ಲೋಸ್. ಸಖತ್ತಾಗಿದೆ ಅಲ್ಲಿ. ಅಲ್ಲಿ ನೋಡೋಣ, ಹೋಗೋಣ. ಪ್ಯಾಕಿಂಗ್ ಮಾಡಿದಾರೆ ಅಂದ್ರೆ ಟೂರಿಸ್ಟ್ ಜನ ಎಲ್ಲ ಬರ್ತಾರೆ ದೂರ ದೂರದಿಂದ. ಇಲ್ಲಿ ಬಂದು ಆರಾಮ್ ರೆಸ್ಟ್ ಮಾಡ್ಬೋದು. ಹಿಂಗ್ ಕುತ್ಕೊಂಡ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಆಮೇಲೆ ವ್ಯೂ ಪಾಯಿಂಟ್ ನ ಎಂಜಾಯ್ ಮಾಡಿ ಹೋಗ್ಬೋದು. ಮಳೆಗಾಲದಲ್ಲಿ ಮಳೆ ಬಿದ್ರೆ ಇಲ್ಲಿ ಬಂದ್ಬಿಟ್ಟು ಮಳೆ ನಿಲ್ಲೋ ತನಕ ಕಾಯ್ಬೋದು. ಯಾಕಂದ್ರೆ ಮಳೆ ಬಿದ್ರೆ ವ್ಯೂ ಏನು ಕಾಣಲ್ಲ, ಎಲ್ಲ ಮುಚ್ಚೋಗುತ್ತೆ. ಈಗ ಸಖತ್ತಾಗಿ ಕಾಣ್ತಾ ಇದೆ. ಈಗ ಮಳೆಗಾಲ ಅಲ್ಲ, ಬೇಸಿಗೆಗಾಲ, ಅದಕ್ಕೆ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣುತ್ತೆ. ಬಟ್ ಹಸಿರಾಗಿ ಕಾಣಲ್ಲ. ಈಗ ಎಲ್ಲ ಅಂದ್ರೆ ಹಸಿರಾಗಿ ಕಾಣುತ್ತೆ, ಒಂದ್ ರೇಂಜ್ ಇದೆ. ಮಳೆಗಾಲದಲ್ಲಿ ಬಂದ್ರೆ ಸೂಪರ್ ಗುರು. ಹೋಗೋಣ, ಬರುವಾದ್ರೆ ಮಳೆಗಾಲದಲ್ಲಿ ಟ್ರೈ ಮಾಡಿ. ಮತ್ತೆ ಏನಪ್ಪಾ ಅಂದ್ರೆ ಇಲ್ಲಿ ಕುಂಬಳ ಜಾಸ್ತಿ, ಬೀಚಸ್ ಹೇಳ್ತಾರಲ್ಲ ಅದು ಜಾಸ್ತಿ. ಹೋಗೋಣ ಮಳೆಗಾಲದಲ್ಲಿ. ಈಗ ಆರಾಮಾಗಿ ಬರ್ಬೇಕು. ಈಗ ಸುಮಾರು ದೂರ ಹೋಗ್ಬೇಕು, ಮತ್ತೆ ನಡ್ಕೊಂಡೆ ಆ ತುದಿ ಹೋಗ್ಬಿಟ್ಬೇಕು. ಅಲ್ಲಿ ಈಗ ಹೋಗ್ಬೇಕು. ಏನು ಸೂಪರ್ ಆಗಿದೆ ಗುರು, ನೋಡ್ಬೋದು ಇಲ್ಲಿ. ಹಿಂಗೆ ಹೋಗೋಣ. ಎಷ್ಟು ದೂರ ಹೋಗ್ಬೇಕು ಅಂದ್ರೆ ಇನ್ನು ಜಾಸ್ತಿ ದೂರ ಅಲ್ಲ, ಹೋಗ್ತಾ ಇರೋಣ. ಬಿಸಿಲು ಅಂದ್ರೆ ಇವಾಗ ಎಷ್ಟು ಟೈಮ್ ಆಗಿದೆ ಅಂತಂದ್ರೆ 4:15 ಆಗಿದೆ. ನೋಡ್ಬೋದು 4:15. ಈ ಟೈಮಲ್ಲಿ ಬಂದು ಮುಟ್ಟಿದೀವಿ. ಬಿಸಿಲು ಡೈರೆಕ್ಟ್ ಆಗಿ ಬೆಳಗ್ಗೆ ಅದೇನಾ, ಯಾಕಂದ್ರೆ ಜಾಸ್ತಿ ಮರ ಗಿಡ ಇಲ್ಲ ಕೆಲವೊಂದು ಜಾಗದಲ್ಲಿ. ಸೂಪರ್ ಆಗಿದೆ. ಆ ಕಡೆ ರೌಂಡು ಚೆನ್ನಾಗಿದೆ. ವ್ಯೂ ಪಾಯಿಂಟ್ ಬಂದಿದ್ದೀನಿ. ಇನ್ನು ಕೆಲವೇ ಕ್ಷಣ ಗಾಯ್ಸ್, ಈ ಕೆಲವೇ ಕ್ಷಣಗಳಲ್ಲಿ ಹೋಗಿ ಮುಟ್ತಾ ಇದ್ದೀವಿ. ಹೋಗೋಣ. ಇಲ್ಲಿ ನೋಡಿದ್ರು ಉಪ್ಪರ ಎಲ್ಲ ಕಡೆನೂ ಗುಡ್ಡನೇ ಕಾಣೋದಿಲ್ಲ. ಹೋಗೋಣ, ಸಖತ್ತಾಗಿ ಕಾಣ್ತಾ ಇದೆ. ಫೈನಲ್ ಆಗಿ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇವಾಗ ಓಡೋಣ. ವ್ಯೂ ಪಾಯಿಂಟ್ ಬಂತು, ತುಂಬಾ ಅಡ್ಜಸ್ಟ್ಮೆಂಟ್ ಅಲ್ಲಿದ್ದೀನಿ. ಬೇಕಾದಾಗ ಹೋಗಿ ನೋಡೋಣ. ನೀವು ನೋಡ್ತಾ ಇದ್ದೀರಾ ಅನ್ಕೊಂತೀನಿ. ನೋಡಿ ಸ್ನೇಹಿತರೆ, ಓ ಮೈ ಗಾಡ್,
ಸೊಗತ್ತಾಗಿದೆ ಗಾಯ್ಸ್, ಸೂಪರ್ ಆಗಿದೆ. ಇಲ್ಲಿ ನೋಡಿ ಗಾಯ್ಸ್, ಮೈ ಗಾಡ್ 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 ಗಾಡ್. ಇದು ಗುರು ಭೀಮನ ಗುಡ್ಡ ಅಂದ್ರೆ ವಾವ್, ಈ ತರ ಇದೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸೂಪರ್ ಆಗಿದೆ. ನಮ್ಮ ಉತ್ತರ ಕನ್ನಡ ಅಂದ್ರೆ ಇದು, ಓಕೆನಾ. ನಮ್ಮ ಕರ್ನಾಟಕ ಅಂದ್ರೆ ಇದು, ಓಕೆನಾ. ನಮ್ಮ ಶಿರ್ಸಿ ಸಿದ್ದಾಪುರ ಅಂದ್ರೆ ಇದು, ಓಕೆನಾ. ನೋಡಿ, ಸಿದ್ದಾಪುರ ತಾಲೂಕ್ ಅಂದ್ರೆ ಇದು ಗುರು, ಓಕೆನಾ. ನಮ್ಮ ಉತ್ತರ ಕನ್ನಡ ಸಗತ್ತಾಗಿದೆ. 2-3 ಶಾರ್ಟ್ ತೋರಿಸ್ತೀನಿ, ಸಗತ್ತಾಗಿದೆ ನೋಡಿ, ಓಕೆನಾ. ಭೀಮನೇರಿ ಗುಡ್ಡ ಶಿರ್ಸಿಯಿಂದ ತುಂಬಾ ಸಮೀಪ, ಮಲೆನಾಡ ಸೌಂದರ್ಯ ಸವಿಯಲು ಹೇಳಿ ಮಾಡಿಸಿದ ಜಾಗ. ಭೂಮಿ ಹಾಗೂ ಆಕಾಶ ನಡುವೆ ಸ್ವರ್ಗವೇ ಹುಟ್ಟಿಕೊಂಡಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಸಿದ್ದಾಪುರ ತಾಲೂಕಿನಲ್ಲಿ ಬರುತ್ತೆ. ಶಿರ್ಸಿಯಿಂದ ಕೇವಲ 28 ಕಿಲೋಮೀಟರ್ ಆದರೆ ಸಿದ್ದಾಪುರಿಂದ 38 ಕಿಲೋಮೀಟರ್ಗಳಿವೆ. ಈ ಹಸಿರು ಗಿರಿ ಬೆಟ್ಟ ಕಣ್ಣಿಗೆ ಮುದ ನೀಡುತ್ತೆ. ಭೀಮನೇರಿ ಗುಡ್ಡ ಅಂತ ಯಾಕೆ ಹೆಸರು ಬಂತಂದ್ರೆ, ಈ ಗುಡ್ಡ ಭೀಮ ಏರಿದಂತೆ, ಅದಕ್ಕೆ ಭೀಮನೇರಿ ಗುಡ್ಡ, ಭೀಮನವರೆ ಗುಡ್ಡ ಅಂತ ಕರೀತಾರೆ. ಇತ್ತೀಚಿನ ದಿನಗಳಲ್ಲಿ ಭೀಮನ ಗುಡ್ಡ ಅಂತ ಕರೀತಾರೆ. ಸೊ ಗೈಸ್, ಇಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಈ ಕಡೆ ಒಂದ್ ದಾರಿ ಅದೇ, ಅಲ್ಲಿ ಹೋಗ್ಬಿಟ್ಟು ನೋಡೋಣ, ಹೌದೇನಾ. ಹಿಂಗೆ ಚೆನ್ನಾಗಿ ದಾರಿ ಮಾಡಿದ್ದಾರೆ ಗುರು. ಇಲ್ಲಿ ಎಲ್ಲರೂ ವ್ಯೂ ಪಾಯಿಂಟ್ ಇದೆಯಾ ಏನೋ ಅಂತ ನೋಡೋಣ ಇಲ್ಲಿ ಹೋಗ್ಬಿಟ್ಟು. ವಾಟ್ ಬ್ಯೂಟಿಫುಲ್, ಸಖತ್ತಾಗಿದೆ ಗುರು. ಬೆಂಕಿ ಬೆಂಕಿ ಮಾತ್ರ ಆ ತರ ಇದೆ, ಓಕೆನಾ. ಬನ್ನಿ. ವಾವ್, ಈ ಕಡೆ ಬರ್ತಾರ ಜನ, ದಾರಿ ಮಾಡಿಟ್ಟಿದ್ದಾರೆ. ಜಾಸ್ತಿ ಹೋಗೋದು ಬೇಡ, ಇಲ್ಲಿಗೆ ಲಾಸ್ಟ್, ಓಕೆನಾ. ಅದು ಅಲ್ಲಿ ಹೋಗ್ಬಿಟ್ಟು ಲಾಸ್ಟ್, ಇದು ಮುಂದೆ ಹೋಗುದು ಬೇಡ ಗುರು. ಸೂಪರ್ ಆಗಿದೆ ಗುರು, ಏನ್ ಅಂತೀರಾ? ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಅಲ್ಲಿ ಕಾಣ್ತಾ ಇರೋದು, ಕಾಣಲ್ಲ, ಸೌಂಡ್ ಕೇಳ್ತಾ ಇರೋದು ವಾಟೆ ಹಳ್ಳ ಪಾಲ್ಸ್ ಅಂತ. ಸೊ ಇದು ಅಲ್ಲಿ ಕಾಣ್ತಾ ಇದೆ ಅನ್ಕೋತೀನಿ ನಿಮ್ಗೆ, ಅಗ್ನಾಶಿನಿ ನದಿ ಕಾಣ್ತಾ ಇದೆ ನಿಮ್ಗೆ ಇಲ್ಲಿ, ಅಲ್ಲಿ, ಹೌದೇನಾ. ಸ್ವಲ್ಪ ವೈಟ್ 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 ಕಾಣ್ತಾ ಇದೆ ನೋಡಿ, ಇದು ಅಗ್ನಾಶಿನಿ ನದಿ, ಹೌದೇನಾ. ನೋಡಿ ಸ್ನೇಹಿತರೆ, ಭೀಮನಗುಡ್ಡದಿಂದ ವಾಟೆಹಳ್ಳ ಪಾಲ್ಸಿನ ನೀರು ಬೀಳುವ ಸದ್ದು ಕೇಳುತ್ತೆ. ಮತ್ತೆ ಚಿನ್ನದಂತೆ ಹೊಳೆಯುವ ಅಗ್ನಾಶಿನಿ ನದಿ ಕಾಣುತ್ತೆ. ಮುಂದೆ ಓಡಾಡುತ್ತಿದೆ.